ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಿನ ಏನು ವಿಶೇಷ ಅಂದರೆ, ಇವತ್ತು ಮಾರಿ ಜಾತ್ರೆ ಶಿವಮೊಗ್ಗದಲ್ಲಿ. ಸೊ ಮಾರಿ ಅಮ್ಮ ಇವಾಗ ತವ್ರ ಮನೇಲಿರುತ್ತೆ. ಅಲ್ಲಿ ಹೋಗಿಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಸೀರೆ ಮಡ್ಲಕ್ಕಿ ಅದು ಇದು ಎಲ್ಲ ಕೊಡ್ತಾರೆ. ಸೊ ನಾವು ಹೊರಟಿದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆನೇ ಹೋಗ್ಬೇಕಿತ್ತು, 3 o'clock ಎಲ್ಲ ಅಲಾರಾಮೇ ಆಗಿಲ್ಲ. ಇನ್ನೊಂದು ನನ್ನ ಫೋನ್ ಸ್ವಿಚ್ ಆಫ್ ಆಗಿ ಅಲಾರಾಮ್ ಆಗಿಲ್ಲ. ಸೊ ಹಾಗಾಗಿ ಟೈಮ್ ಆಯಿತು, ಇವಾಗ ಹೋಗ್ತಾ ಇದ್ದೀವಿ. ಅಮ್ಮ ರೆಡಿ ಆಗ್ತಿದ್ದಾರೆ. ನಾನು ಆಲ್ರೆಡಿ ಈ ಥರ ರೆಡಿ ಆಗಿದ್ದೀನಿ, ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಪೂಜೆನೂ ಆಗಿದೆ, ಬನ್ನಿ ಗೈಸ್ ಹೋಗೋಣ. ಗೈಸ್ ನಮ್ಮಮ್ಮ ಪೂಜೆ ಮಾಡಿದ್ದಾರೆ ಈ ಥರ. ಹೋಳಿಗೆ ಮಾಡೋಕ್ಕೆ ಬೇಳೆ ಹಾಕ್ತಾಯಿದೆ ಗೈಸ್. ಸಿರ್ಬಿಟ್ರೆ ಕೈ ಮಟಾಶ್. ಇವಾಗ ಹೊರಟಿದ್ದೀವಿ. ನಮ್ಮಮ್ಮ ನೋಡಿ, ಮಮ್ಮಿ ಗಾಯ್ಸ್, ನಮ್ಮಮ್ಮ ಲೈನ್ ಫುಲ್ಲು ಬ್ಯುಸಿ, ಅಂದರೆ ತುಂಬ ಉದ್ದ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಬರ ಹೋಗ್ತಾವ್ರು ನೋಡಿ ಗೈಸ್. ನೋಡಿ ಗೈಸ್, ಎಷ್ಟು ಲೈನ್. ಅಯ್ಯೋ ದೇವ್ರೆ, ಈ ಲೈನಲ್ಲಿ ನಾವೆಲ್ಲ ಹೋಗೋಕ್ಕಾಗತ್ತಾ? ಎಕ್ಸ್ಪೆಷಲಿ ಈ ಸಿಚುವೇಶನಲ್ಲಿ ಈ ಲೈನಲ್ಲಿ ನಾನು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ನಮಗಂತಾನೆ ಸ್ಪೆಷಲಿ ನೋಡಿ ಗೈಸ್, ದಿ ಫೇಮಸ್ ಸ್ಟ್ಯಾಚು ಅಲ್ಲ, ಅದು ಹೋಗುತ್ತೆ. ಇಲ್ಲಿ ಶಿವಪ್ಪ ನಾಯಕ ಇದೆ ಗೈಸ್. ನಾವಮ್ಮ ಮಡ್ಲಕ್ಕಿ ತಗೋತಾ ಇದ್ದಾರೆ ಗೈಸ್. ಹೂವಿನ ಮಾರ್ಕೆಟು, ದೇವರು ಅಲ್ಲಿ ಲೈನು ನೋಡಿ ಗೈಸ್, ಎಷ್ಟು ಉದ್ದ ಇದೆ ಲೈನು. ಹೋಗೋಕ್ಕೆ ನಿಜವಾಗ್ಲೂ ಆಗಲ್ಲ. ಸೊ ಅದಕ್ಕೆ ನಾವು ಸ್ಪೆಷಲ್ ಎಂಟ್ರಲ್ಲಿ ಹೋಗ್ತೀವಿ ಗೈಸ್. ಜನ ಎಲ್ಲಿ ನೋಡಿದ್ರು ಜನ. ಅಮ್ಮ ಬಾರಮ್ಮ, ನುಸಿಬೇಡ ಎಲ್ಲೂ. ಕಾಂಪೌಂಡ್ ಎಲ್ಲ ಹತ್ತಿ, ಇದು ಜಾಗ ಯಾರಿಗೂ ಗೊತ್ತಿಲ್ಲ. ಗೈಸ್, ಅಲ್ಲಿಂದ ದರ್ಶನ ಆಗಿ ಮತ್ತೆ ನಮ್ಮಮ್ಮ ಲೈನಿಗೆ ಕರ್ಕೊಂಬಂದು ನಿಲ್ಸೋರೆ ಗೈಸ್. ಈ ಲೈನಿಗೆ ಬರಬೇಕು ಅಂತ ಅಂದಿದ್ರೆ ಅಲ್ಲಿಂದನೇ ಬರ್ಬೋದಿತ್ತು, ಸುಮ್ಮನೆ ಕರ್ಕೊಂಬರ್ತೀಯ ಕಣಮ್ ನೀನು. ಗೈಸ್, ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಬಿಡ್ಸಕ್ಕೆ ಕೊಟ್ಟಿದ್ದಾರೆ. ಲಕ್ಕಿನ ಕಟ್ಟಾಕ್ಬಿಟ್ಟಿದ್ದೀವಿ. ರೂಬಿ ಇಲ್ಲಿ ಮಲ್ಕೊಂಡಿದ್ದಾಳೆ ಗೈಸ್, ಹೆಂಗೆ ಉಲ್ಡಾಡ್ತಾನೆ. ಯಾರಿಗಾದರೂ ಬೇಕಂದರೆ ಹೇಳಿ ಗೈಸ್, ದಾನ ಮಾಡ್ತೀವಿ ಇವನ್ನ ಫ್ರೀಯಾಗಿ. ಗೈಸ್, ನಾನು ಕಾಯಿ ತುರಿತಿದ್ರೆ ಬಂದು ಗೈಸ್ ಮುಂದೆ ಕೂತ್ಕೊಂಡಿದ್ದಾನೆ. ಅಲ್ಲಿ ಮಲಗಿದ್ದವನು ಕಾಯಿ ತುರಿಯೋ ಸೌಂಡಿಗೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಗೈಸ್. ಹೋಳಿಗೆ ಸಾರಿಗೆ ಖಾರ ರೆಡಿಯಾಗಿದೆ, ಇಲ್ಲಿ ಚಿತ್ರಾನ್ನ ರೆಡಿಯಾಗಿದೆ, ಆಮೇಲೆ ಇಲ್ಲಿ ಒಗ್ಗರಣೆ, ಸಾರಿಗೆ ಒಗ್ಗರಣೆ, ಆಮೇಲೆ ಇಲ್ಲಿ ಹೋಳಿಗೆ ನೆನೆಸಿಟ್ಟಿದ್ದೆ, ಇಲ್ಲಿ ಊಟ ರೆಡಿಯಾಗಿದೆ. ಇದು ಇವತ್ತು ನಮ್ಮನೆ ಮಾರಿ ಜಾತ್ರೆಯ ಹಬ್ಬದೂಟ.